ಟಾಯ್ಲೆಟ್ ಯಾವ ಕಡೆ ಬರಬೇಕು ಅಂತ ಕೇಳ್ತಾ ಇರ್ತಾರೆ. ನೋಡಿ ಇಲ್ಲಿ ಈ ರೀತಿ ನಮ್ಮದು ಈಗ ನಕ್ಷೆ ಇರುತ್ತೆ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ. ಸೊ ಇಲ್ಲಿ ಪಶ್ಚಿಮಕ್ಕೆ ಅಂದರೆ ಪಶ್ಚಿಮಕ್ಕೆ ನಾರ್ತ್ ವೆಸ್ಟ್ಗೆ ಓಕೆ ಈ ಲೈನು, ವೆಸ್ಟ್ಗೆ ಓಕೆ, ಹಾಗೆಯೇ ಈ ಮೂಲೆ ಸೌತ್ಗೆ ಓಕೆ. ಸೊ ಈ ದಿಕ್ಕಲ್ಲಿ ಬಂದರೆ ಓಕೆ ಅನಿಸುತ್ತೆ. ಸೊ ಟಾಯ್ಲೆಟು ಇಲ್ಲಿದ್ದರೆ ಪರವಾಗಿಲ್ಲ. ಬಟ್ ಇಲ್ಲಿ ನಾವು ಇಟ್ಟಿದ್ದೀವಪ್ಪ, ಇಲ್ಲಿ ನಾರ್ತಲ್ಲಿ ಇಟ್ಟಿದ್ದೀವಿ, ಪೂರ್ವಕ್ಕೆ ಇಟ್ಟಿದ್ದೀವಿ, ಬ್ರಹ್ಮಸ್ಥಾನದಲ್ಲೇ ಕಟ್ಸ್ಬಿಟ್ಟಿದ್ದೀವಿ, ಗೊತ್ತಾಗಿಲ್ಲ ನಮಗೆ ಈ ಥರ ಹೇಳ್ತಾರೆ. ಏನು ಮಾಡಬೇಕಪ್ಪ ಅಂದರೆ ಮೊದಲೇದು ಉಪ್ಪಿಡಿ, ಕಲ್ಲುಪ್ಪು ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ ಉಪ್ಪಿಡೋದು ತುಂಬ ಒಳ್ಳೆಯದು. 15 ದಿನಕ್ಕೊಮ್ಮೆ ಅದನ್ನು ಚೇಂಜ್ ಮಾಡ್ತಾ ಇರಬೇಕು. ಸೆಕೆಂಡು ನೀವು ಏನು ಮಾಡಬೇಕು, ಅದಕ್ಕೆ ಎಲ್ಲೋ ಪೇಂಟನ್ನ ಹಾಕೋದು ಒಳ್ಳೆಯದು. ಬಾತ್ರೂಮ್ ಒಳಗಡೆ ಎಲ್ಲೋ ಪೇಂಟು ಇರಬೇಕು ಅಂತ ಹೇಳ್ತೀವಿ. ಸೊ ಈಗ ಇದರ ಸುತ್ತ ಬ್ಲೂ ಕಲರ್ ನಾವು ಟಾಯ್ಲೆಟ್ ಕಟ್ಬಿಟ್ಟಿದ್ದೀವಾಗ ಪೇಂಟ್ ಹೊಡ್ಕೋಬೇಕು. ನೆಲಕ್ಕೆ ಬ್ಲೂ ಕಲರ್ದು ಪೇಂಟು ಅಥವಾ ಪಟ್ಟಿ ಮಾಡೋದ್ರಿಂದ ಕೂಡ ವಾಸ್ತು ದೋಷಗಳು ನಿವಾರಣೆ ಆಗುತ್ತೆ. ಸೊ ನೀವು ಕೂಡ ನಿಮ್ಮ ಟಾಯ್ಲೆಟ್ ಯಾವ ಕಡೆ ಬಂದಿದೆ ಅಂತ